ಪಬ್ಲಿಕ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇರುವಂತಹ ಬಿಗ್ ಸ್ಟೋರಿ ಒಂದಲ್ಲ ಎರಡಲ್ಲ. ಇಲ್ಲಿ 45 ಕುಟುಂಬಗಳು ಯಾವಾಗ ಏನಾಗುತ್ತೋ ಅನ್ನುವಂತಹ ಆತಂಕದಲ್ಲಿ ಕಾಲ ಕಳೆಯೋ ಪರಿಸ್ಥಿತಿ ಇದೆ. ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಒಂದು ಕಡೆಗೆ ಹೈ ಟೆನ್ಷನ್ ವೈರ್ಗಳು ಮನೆ ಮೇಲೆ ಹಾದು ಹೋಗ್ತಾ ಇದೆ. ಎಷ್ಟೇ ಸಲ ಈ ಹೈ ಟೆನ್ಷನ್ ವೈರ್ಗಳನ್ನ ಶಿಫ್ಟ್ ಮಾಡಿ ಅಂತ ಕೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಂಬಂಧಪಟ್ಟಂತಹ ಇಲಾಖೆಯಿಂದ ಬರ್ತಾ ಇಲ್ಲ. ಪರಿಣಾಮ ಜನ ಅಪಾಯಕ್ಕೆ ಆಹ್ವಾನ ಆಗ್ತಾ ಇದೆಯಲ್ಲ ಇದು ಅಂತ ಆತಂಕದಲ್ಲಿ ಸಮಯವನ್ನು ದೂಡ್ತಾ ಇದ್ದಾರೆ. ಮನೆಗಳ ಮೇಲೆ ಹೈ ಟೆನ್ಷನ್ ಅಪಾಯದಲ್ಲಿ 45 ಕುಟುಂಬಗಳು. ಜೀವ ಭಯದಲ್ಲಿ ಮನೆ ತೊರೆಯಲು ಮುಂದಾದ ಜನ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ವಿದ್ಯುತ್ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೈ ಟೆನ್ಷನ್ ವೈರ್ ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವಘಡ ಆಗಿ ಸಾವು ನೋವು ಆಗ್ತಾ ಇದೆ. ಇದೇ ಆತಂಕದಲ್ಲಿ ಬೆಂಗಳೂರಿನ ತಾವರೆಕೆರೆಯ ಚೋಳನಾಯಕನಹಳ್ಳಿಯ ನಿವಾಸಿಗಳು ಕೂಡ ಇದ್ದಾರೆ. ಸುಮಾರು 45 ಕುಟುಂಬಗಳು ವಾಸ ಮಾಡ್ತಾ ಇದ್ದು, ಕೈಗೆಟುಕುವ ರೀತಿಯಲ್ಲಿ ವೈರ್ ಹಾದು ಹೋಗಿದೆ. ಹೈ ಟೆನ್ಷನ್ ಚೋಳನಾಯಕನಹಳ್ಳಿ. ಮನೆಗಳ ಮೇಲೆ ವಿದ್ಯುತ್ ಲೈನ್ ಮತ್ತು ಹೈಟೆನ್ಷನ್ ವೈರ್ ಹಾದು ಹೋಗಿ ಜನ ವಾಸ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚೋಳನಾಯಕನಹಳ್ಳಿಯಲ್ಲಿ ಬರ್ತಕ್ಕಂಥ ಹೈಟೆನ್ಷನ್ ವೈರ್ ಮತ್ತು ವಿದ್ಯುತ್ ಲೈನ್ ತಾವು ಗಮನಿಸ್ತಾ ಹೋಗ್ತಾ ಇದ್ರ ಮನೆಗಳ ಮೇಲೆಯೇ ಹಾದು ಹೋಗಿದ್ದು 8 ವರ್ಷಗಳಿಂದ ಇದೇ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ನೋಡ್ಬೋದು ಮನೆಗೂ ಮತ್ತು ಹೈಟೆನ್ಷನ್ ವೈರು ಲೈನ್ಗೂ ಯಾವ ರೀತಿ ಕನೆಕ್ಷನ್ ಇದೆ ಅಂತ. ಸುಮಾರು ಕಡಿಮೆ ಅಂತರದಲ್ಲಿ ಇರುವಂಥದ್ದು. ಜನ ಏನಾದರೂ ಅದರ ಮನೆಗಳ ಮೇಲೆ ನಿಂತ್ಕೊಂಡ್ರೆ ಅದು ಕರೆಂಟ್ ವಿದ್ಯುತ್ ಶಾಕ್ ಹೊಡೆಯುತ್ತೆ. ಜೊತೆಗೆ ಇಲ್ಲಿ ಏನಾದರೂ ಜೋರಾಗಿ ಗಾಳಿ ಬೀಸುವಂಥದ್ದು, ಜೋರಾಗಿ ಮಳೆ ಬರುವಂಥದ್ದು, ಆ ಸಂದರ್ಭದಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ವಿದ್ಯುತ್ ಅಂದರೆ ಕಟ್ಟಡಗಳ ಮೇಲೆ ವಿದ್ಯುತ್ ಲೈನ್ ಬಿದ್ದು ಅಲ್ಲಿ ಕರೆಂಟ್ ಪಾಸಾಗಿ ವಿದ್ಯುತ್ ಅವಘಡಗಳು ಸಂಭವಿಸ್ತವೆ ಅಂತೇಳಿ ಜನರು ಒಂದು ರೀತಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬಿಲ್ಡಿಂಗ್ಗೆ ಸುಮಾರು ಒಂದು 2-3 ಅಡಿಯಷ್ಟು ಮಾತ್ರ ವೈರ್ಗೂ ಅದಕ್ಕೂ ಅಂತರ ಇದೆ. ಆ ಪ್ರಮಾಣದಲ್ಲಿ ಇದ್ದು ಒಂದು ರೀತಿಯ ಆತಂಕವನ್ನ ಹುಟ್ಟು ಹಾಕ್ತಾ ಇರ್ತಕ್ಕಂಥದ್ದು. ಇನ್ನು ವೆಂಕಟಮ್ಮ ಎಂಬುವ ವೃದ್ಧಿಯ ಮನೆಯ ಮೇಲೆ ವೈರ್ ಕಂಪ್ಲೀಟ್ ಆಗಿ ಹಾದು ಹೋಗಿದೆ. ವಿದ್ಯುತ್ ಲೈನ್ ಮನೆ ಮೇಲೆ ಬಿದ್ದು ಮನೆಗೆ ಎಲ್ಲಾ ಕರೆಂಟ್ ಪಸರಿಸ್ತಾ ಇದೆಯಂತೆ. ಗಾಳಿ ಮಳೆ ಜೋರಾದಾಗ 2 ವೈರ್ ಟಚ್ ಆಗಿ ಬೆಂಕಿ ಕಾಣಿಸ್ಕೊಂಡು ಶಾರ್ಟ್ ಸರ್ಕ್ಯೂಟ್ ಆಗಿದ್ಯಂತೆ. ಹಳೆ ಕಾಲದ ಓದು ಬರಹ ಬಾರದೇ ಇರುವಂತಹ ನಮ್ಮ ಅಜ್ಜಿ ತಾತಂದಿರು ಇದ್ದಾಗ ಈ ಲೈನ್ ಎಳೆದಿದ್ದಾರೆ. ಈಗ ಇದು ಅಪಾಯಕ್ಕೆ ದಾರಿ ಮಾಡ್ಕೊಳ್ತಿದೆ. ಕೂಡಲೇ ವೈರ್ ಸ್ಥಳಾಂತರ ಮಾಡಬೇಕು, ನೆಮ್ಮದಿ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಿದ್ದಾರೆ ಜನ. 35 ಮನೆ ಇದ್ದಾವೆ. ಭಾರಿ ತೊಂದರೆ ಆಗಿದೆ ಮನೆಗೋಸ್ಕರ. ಏನಿದ್ರು ಬೇರೆ ಕಡೆ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋದಕ್ಕ ಇಲ್ಲಿ ವಾಸ ಮಾಡೋಕ್ಕಾಗಲ್ಲ. ಅದರಿಂದ ತೊಂದರೆ ಆಗಿದೆ ಸರ್. ಮನೆ ಮೇಲಿಂದ ಅವರು ಹೊಲ ಒಳಗೆ ಬಂದ್ರೆ ಅವ್ರನ್ನ ಕೇಳಿರ ನಾವೇನು ಮಾಡೋಣ ಅಂತಾರೆ. ಹೊಲ ಉಳ್ಬೇಕು ದಡ್ಕ ಅಂತದೆ. ವೈರ್ ಮೇಲಿಂದ ಕೆಳಕ್ಕೆ ಜರಿಕಂತು. ಅದಕ್ಕೆ ನಾನು ಮನೆ ಬಿಟ್ಬಿಟ್ಟಿದ್ದೇನೆ. ಈಗ ತೆಗೆದು ಬೇರೆ ಕಡೆ ಹಾಕ್ರಿ. ಇನ್ನು ವಿದ್ಯುತ್ ಲೈನ್ ಸ್ಥಳಾಂತರಕ್ಕೆ ಸಾಕಷ್ಟು ಬಾರಿ ಬೆಸ್ಕಾಂಗೆ ಮನವಿ ಮಾಡಿದ್ದಾರೆ. ಆದ್ರೆ ಪರಿಹಾರ ಮಾಡುವ ಕೆಲಸಕ್ಕೆ ಮಾತ್ರ ಮುಂದಾಗಿಲ್ಲ. ಈ ಸಮಸ್ಯೆಯಿಂದ ಮನೆ ತೆರವು ಮಾಡೋ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತಿದ್ದು ಬೆಸ್ಕಾಂ ಎಚ್ಚೆತ್ತು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಡುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.